ಏನು ನಾವು ಒಡಕಿದೆ ಸಮಾಜದಲ್ಲಿ ಅವೆಲ್ಲ ಮುಚ್ಚೋಗ್ಲಿ, ನಾವೆಲ್ಲ ಒಂದಾಗಿ ಬಾಳೋಣ, ಭಾವೈಕ್ಯತೆಯಿಂದ ಬಾಳೋಣ, ನಾವೆಲ್ಲರೂ ಒಂದಾಗಿ ಬದುಕೋಣ, ಜಾತಿ ಧರ್ಮಗಳನ್ನು ಮೀರಿ ಮಾನವತೆಯನ್ನು ಮೆರೆಯೋಣ. ಕುವೆಂಪು ಹೇಳಿದಂತೆ ಮನುಷ್ಯ ಜಾತಿ ತಾನೊಂದೇ ಒಲಂ ಅನ್ನೋ ರೀತಿ ನಾವೆಲ್ಲ ಬದುಕೋಣ ಅನ್ನೋಂಥ ಒಂದು ಸೂಚಕವಾಗಿ ತಾಯಿ ಚಾಮುಂಡೇಶ್ವರಿ ಇವತ್ತು ನಮಗೆ ಹೇಳ್ತಾ ಇದ್ದಾಳೆ. ಆ ಸೂಚನೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಿದೆ. ಹಿಂದೂಗಳು, ಮುಸ್ಲಿಮರು, ಸಿಖ್ಖರು, ಕ್ರಿಶ್ಚಿಯನ್ನರು ಅನ್ನೋ ಭೇದವಿಲ್ಲದೆ ಎಲ್ಲರೂ ಸೇರಿ ಮಾಡ್ತಾ ಇರತಕ್ಕಂಥ, ಎಲ್ಲರೂ ಪಾಲ್ಗೊಂಡಿರ್ತಕ್ಕಂಥ ಹಬ್ಬವಾಗಿದೆ ಇದು. ಆ ಹಬ್ಬದ ರೀತಿ ನಾವು ಬದುಕಬೇಕಾಗಿದೆ. ಬದುಕಿ ನಾವು ಪ್ರಪಂಚಕ್ಕೆ, ಜಗತ್ತಿಗೆ ನಾವು ಮಾದರಿ ಆಗಬೇಕಿದೆ. ಭಾರತ ಎಂಬುದೊಂದು ಅಖಂಡ ರಾಷ್ಟ್ರ, ಯಾರಿಂದಲೂ ಅದನ್ನು ಒಡೆಯೋದಕ್ಕೆ, ಜಾತಿ ಧರ್ಮಗಳ ಆಧಾರದಲ್ಲಿ ಒಡೆಯೋದಕ್ಕೆ ಸಾಧ್ಯ ಇಲ್ಲ, ಒಡೆಯೋದಕ್ಕೆ ಪ್ರಯತ್ನ ಪಡಬಾರ್ದು. ನಾವು ಹೀಗೆ ಬದುಕ್ತಾರೆ ನಮ್ಮ ಉನ್ನತಿ ಸಾಧ್ಯ ಅನ್ನೋಂಥದ್ದನ್ನು ನಾವು ಜಗತ್ತಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ನಾನು ಈಗಾಗಲೇ ಹೇಳಿದೆ, ಜಗತ್ತು ಅನೇಕ ಯುದ್ಧಗಳಿಂದ, ಹಸಿವಿನಿಂದ ತಲ್ಲಣಿಸ್ತಾ ಇರತಕ್ಕಂಥ ಹೊತ್ತಿನಲ್ಲಿ ಪರಮಾತ್ಮ ಸೀಟ್ ಇದನ್ನು ಕಾಣ್ತಿದೆ ನೋಡಿ, ಮಹಾರಾಜರು ಕುತ್ಕೊಳ್ತಾ ಇದ್ದಿದೆಯಾ ಹಿಂದಿನ ಆಸನಗಳು? ಹೌದು, ಅದನ್ನು ಕಾಣ್ತಾ ಇದೆ. ಈಗ ಅದು ಖಾಲಿ ಇದೆ. ಹಿಂದಿನ ಆಸನಗಳನ್ನು ನಾವು ಖಾಲಿ ನೋಡ್ತಾ ಇದ್ದೀವಿ. ಅಲ್ಲಿ ಈಗ ಆ ದೃಶ್ಯವನ್ನು ನೀವು ನೆನೆಸ್ಕೊಳ್ಳಿ. ಮುಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರು, ದೈವಾಂಶ ಸಂಭೂತ ಮಹಾರಾಜರು, ಹಿಂದೆ ಯುವರಾಜರಾಗಿದ್ದಂಥ ಜಯಚಾಮರಾಜ ಒಡೆಯರು ಮತ್ತು ಅವರ ತಂದೆಯವರಾದಂಥ ಕಂಠೀರವ ನರಸರಾಜ ಒಡೆಯರು ಕೂತ್ಕೊಂಡಿದ್ದಾಗ ಅವರು ಪ್ರಜೆಗಳನ್ನು ಎಷ್ಟು ಭಕ್ತಿಯಿಂದ ನೋಡ್ತಾ ಇದ್ರು, ಎಷ್ಟು ಪ್ರೀತಿಯಿಂದ ನೋಡ್ತಾ ಇದ್ರು. ಪ್ರಜೆಗಳು ಅವರ ಬಳಿ ಎಷ್ಟು ಭಕ್ತಿಯಿಂದ ನಡ್ಕೊಳ್ತಾ ಇದ್ರು. ಎರಡು ಕೈಗಳನ್ನು ಮೇಲೆತ್ತಿ ಪ್ರಜೆಗಳು ನಮಸ್ಕಾರ ಮಾಡ್ತಾ ಇದ್ರು. ಈಗಲೂ ಅಷ್ಟೇ ಪ್ರಜೆಗಳನ್ನು ನೀವು ನೋಡಿ. ಮುಂದೆ ಅದನ್ನು ಹೊರಗಡೆ ಬಂದಾಗ, ಈ ಅಂಬಾರಿಯನ್ನು ಮುಂದೆ ಹೊರಗಡೆ ಬಂದಾಗ ನಮ್ಮ ಮೈಸೂರಿನ ಜನ ಅದಕ್ಕೆ ಎರಡೂ ಕೈ ಎತ್ತಿ ಮುಗಿತಾರೆ, ಎರಡು ಕೈ ಎತ್ತಿ ಮುಗಿತಾರೆ. ಆಗ ಮಹಾರಾಜರು ತಮ್ಮ ಮುಗಿದ ಕೈ ಕೆಳಗಿಳಿಸ್ತೇ ಇದ್ದಂಗೆ 5 ಕಿಲೋಮೀಟರ್ಗಳು ಸಹ ಕೈ ಮುಕ್ಕೊಂಡೇ ಎಲ್ಲ ಪ್ರಜೆಗಳಿಗೂ ವಂದನೆಗಳನ್ನು ಸಲ್ಲಿಸ್ತಾ ಹೋಗ್ತಾ ಇದ್ರು ಮಹಾರಾಜರು. ಅದನ್ನು ನಾವು ಈಗ ನೆನೆಸ್ಕೊಳ್ಬೇಕಾಗಿದೆ. ಮಹಾರಾಜರ ಸರಳತನವನ್ನು ನಾವೀಗ ನೆನೆಸ್ಕೊಳ್ಬೇಕಾಗಿದೆ. ಈ ಅಂಬಾರಿಯನ್ನು ನೋಡಿದಾಗ, ಆ ಮಹಾರಾಜರ ವೈಭವವನ್ನು ನೋಡಿದಾಗ, ಏನಪ್ಪ ಇವರು ಇಷ್ಟು ದೊಡ್ಡ ಮಹಾರಾಜರು, ಇಷ್ಟೊಂದು ವೈಭವ ಆಗಿದ್ದು, ಇದೆಲ್ಲ ನಮ್ಮ ದುಡ್ಡು ಅಂತ ಹೇಳೋರನ್ನ ನಾವು ನೋಡಿದ್ದೀವಿ. ಆದರೆ ಒಂದು ಚೆನ್ನಾಗಿ ನೀವು ತಿಳ್ಕೊಳ್ಳಿ, ಮಹಾರಾಜರು ಇಂಥ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ರಾಜಪೋಷಾಕನ್ನು ಧರಿಸ್ತಾ ಇದ್ರು. ಮಿಕ್ಕ ಸಂದರ್ಭಗಳಲ್ಲಿ ಅವರು ಸಾಧಾರಣ ಖಾದಿ ಬಟ್ಟೆಯನ್ನು ಧರಿಸ್ತಾ ಇದ್ರು, ಖಾದಿ ವಸ್ತ್ರಗಳನ್ನು ಧರಿಸ್ತಾ ಇದ್ರು ಮಹಾರಾಜರು. ಮಿಕ್ಕ ಟೈಮ್ಗಳಲ್ಲಿ ಬರೀ ದಸರೆ ಸಂದರ್ಭದಲ್ಲಿ ಅಥವಾ ಯುರೋಪಿನ ಗಣ್ಯರನ್ನ ಅಥವಾ ದರ್ಬಾರನ್ನು ನಡೆಸಬೇಕಾದಂಥ ಸಂದರ್ಭದಲ್ಲಿ, ಆಫೀಸಿನ ಸಂದರ್ಭಗಳಲ್ಲಿ ಮಾತ್ರವೇ ಅವರು ಸೂಟು ಬೂಟು ಕೋಟುಗಳಲ್ಲಿ ಕಾಣ್ತಾ ಇದ್ರು ಹೊರತು ಮಿಕ್ಕ ಸಂದರ್ಭಗಳಲ್ಲಿ ಅವರು ಸಾಧಾರಣವಾಗಿ ಖಾದಿ ವಸ್ತ್ರಗಳನ್ನು ಧರಿಸ್ತಾ ಇದ್ರು ಮಹಾರಾಜರು. ಸಂತ ಅಷ್ಟಲ್ಲದೆ ಇವತ್ತು ನೋಡಿ, ಗಾಂಧಿ ಜಯಂತಿ ದಿನ ನಾವು ಗಾಂಧಿಯನ್ನು ನೆನೆಸ್ಕೊಂಡು ಗಾಂಧೀಜಿಯವರು ಮಹಾರಾಜರನ್ನು ನೋಡಿ ನೀನು ರಾಜ ಋಷಿ ಅಂತ ಅವ್ರಿಗೆ ಹೇಳಬೇಕಾದ್ರೆ, ಅವರು ಮಹಾತ್ಮ ಗಾಂಧಿಯವರು ನಮ್ಮ ರಾಜರಲ್ಲಿ ಮಹಾತ್ಮನನ್ನು ಕಂಡ್ರು. ಇಬ್ಬರು ಮಹಾತ್ಮರೇ. ಹಾಗಾಗಿ ಅಂತ ಮಹಾತ್ಮನ ಜನ್ಮದಿಂದನಂದು ಇಂತು ನಾವು ಇವತ್ತು ವಿಜಯದಶಮಿಯನ್ನು ನೋಡ್ತಾ ಇರೋದೇ ಒಂದು ನಮ್ಮ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಈಗ ಅದೇ ರಾಜಶ್ರೀ ಯಾಕೆ ಮತ್ತು ರಾಜಋಷಿ ಯಾಕೆ ಕೊಟ್ಟರು ಅಂತ ಹೇಳಿದ್ರೆ, ಯಾಕೆ ಅಂತಂದ್ರೆ ಅವ್ರು ಕೊಟ್ಟಂತಹ ಕೊಡುಗೆಗಳು, 1900 ಯಾಕಿಲ್ಲ ಅಂತ ಉದ್ಯೋಗ, ಕೈಗಾರಿಕೆ ಎಲ್ಲವನ್ನ ನೋಡಿದ್ರೆ 1927ರಲ್ಲಿ ಮೊದಲ ಬಾರಿಗೆ ಗಾಂಧೀಜಿಯವರು ಬೆಂಗಳೂರಿಗೆ ಬಂದಾಗ ಬೆಂಗಳೂರಿನ ಪ್ರಗತಿಯನ್ನ ನೋಡಿ ಬೆರಗಾದಂಥ ಮಹಾತ್ಮ ಗಾಂಧೀಜಿಯವರು ಈ ಮೈಸೂರು ಸಂಸ್ಥಾನಕ್ಕೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಅವಶ್ಯಕತೆ ಎಲ್ಲ, ನಡೀರಿ ವಾಪಸ್ ಹೋಗೋಣ ಅಂತಾರೆ. ಆಗ ಅವ್ರು ಸುತ್ತಾ ಇದ್ದವ್ರು ಯಾಕೆ ಈ ಥರ ಮಾತಾಡ್ತಿದ್ದಾರೆ ಅಂದರೆ, ಯಾವ ಸ್ವಾತಂತ್ರ್ಯಕ್ಕಾಗಿ, ಯಾವ ಪ್ರಜಾಪ್ರಭುತ್ವಕ್ಕಾಗಿ ನಾವೆಲ್ಲ ಹೋರಾಡ್ತಾ ಇದ್ದೀವಲ್ಲ, ಅದು ಈ ಮೈಸೂರು ಸಂಸ್ಥಾನದಲ್ಲಿದೆ. ನಮ್ಮ ಇದ್ರ ಇಂಟರ್ಫಿಯರೆನ್ಸ್ ಬೇಕೇ ಆಗಿಲ್ಲ, ನಡೀರಿ ವಾಪಸ್ಸು ಅಂದರೆ ಅಷ್ಟೊತ್ತಿಗಾಗಲೇ ನಾವು ಪ್ರಗತಿಯನ್ನು ಸಾಧಿಸ್ಬಿಟ್ಟು, ಭಾರತ 100 ವರ್ಷಗಳ ಮುಂಚೆ ನಾವು ಉಳಿದ ಭಾರತಕ್ಕಿಂತ 100 ವರ್ಷಗಳ ಮುಂದೆ ನಾವು ಸ್ಪೀಡಲ್ಲಿದ್ವಿ. ಭಾರತದ ಮೊದಲ ಪ್ರಜಾಪ್ರತಿನಿಧಿ ಸಭೆ 1881ರಲ್ಲಿ ಅನೇಕ ಪ್ರಥಮಗಳಿಗೆ ಮೈಸೂರು ಸಾಕ್ಷಿಯಾಗಿದೆ. ಅದರ ಬಗ್ಗೆ ಮಾತನಾಡೋಣ ಸರ್, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.